ಅನಂತರಾಮರವರು ಅವ್ರ ಮೇಲೆ ದೇವರು, ಚೌಡೇಶ್ವರಿ ದೇವರು ಮೈ ಮೇಲೆ ಬರ್ತದೆ. ಅಂದರೆ ಮೈ ಮೇಲೆ ಬಂದು ದೇವರು ಬರಿತಾ ಹೋಗುತ್ತೆ. ಬರಿತಾ ಹೋಗ್ತಕ್ಕಂಥದ್ರಲ್ಲಿ ಇದುವರೆಗಾಗಿ ಯಾವುದೂ ಕೂಡ ಸುಳ್ಳಾಗೋದಕ್ಕೆ ಸಾಧ್ಯ ಇಲ್ಲ. ನನ್ನದೇ ಒಂದು ಉದಾಹರಣೆ ನಾನು ಹೇಳಿದ್ರೆ ತಪ್ಪಾಗಲಾರ್ದು. ವಿರೂಪಾಕ್ಷ, ನೀನು ಯಾವ ರೀತಿ ವ್ಯಾಖ್ಯಾನ ಮಾಡ್ಕೊಳ್ತೀಯೋ ಮಾಡ್ಕೋ, ಸತ್ಯ ಹೇಳ್ತೀನಿ. ನಾನು ಒಂದೇ 2078ರಲ್ಲಿ ನಾನು ಚುನಾವಣೆಯಲ್ಲಿ ಗೆದ್ದು ಕಳ್ಳಂಬಳದಿಂದ ಶಾಸಕನಾಗಿದ್ದೆ. ಆಮೇಲೆ ಸೋಲು ಇನ್ನೊಂದು ಅದೆಲ್ಲದೂ ಇತ್ತು. 89ರಲ್ಲಿ ನನಗೆ ಕಳ್ಳಂಬೆಳ್ಳ ಕ್ಷೇತ್ರದಿಂದ ಟಿಕೆಟ್ ಕೊಟ್ಟರು. ವೀರೇಂದ್ರ ಪಾಟೀಲರು ಮುಖ್ಯಮಂತ್ರಿಗಳಾಗಿದ್ದರು. ನಾನು ಡೆಲ್ಲಿಯಿಂದ ಬಂದು ಇಲ್ಲಿ ಬರೋದ್ರೊಳಗಾಗಿ ನಂದು ಟಿಕೆಟ್ ಬದಲಾವಣೆ ಆಗಿ ಬೇರೆಯವ್ರಿಗೆ ಕೊಟ್ಬಿಟ್ರು. ನಾನೇನು ಮಾಡಬೇಕು ನನಗೆ ಅರ್ಥ ಆಗಲಿಲ್ಲ. ನನಗೆ ಉಳಿದಿರೋದು ಒಂದೇ ದಾರಿ ಅಂತೇಳಿ ರಾತ್ರಿ 12 ಗಂಟೆಗೆ ಅನಂತರಾಮವ್ರ ಹತ್ರ ಹೋದೆ. ಅನಂತರಾಮವ್ರಿಗೆ ನನಗೆ ಈ ರೀತಿಯಾಗಿ ಟಿಕೆಟ್ ಸಿಗಲಿಲ್ಲ, ನನಗೆ ನಾನೇನು ಮಾಡಬೇಕು ನಿಮ್ಮ ಸಲಹೆಯನ್ನು ಕೇಳೋಕ್ಕೋಸ್ಕರ ಬಂದಿದ್ದೀನಿ ಅಂತೇಳಿ ಹೋದೆ. ಆಗ ಅವರು ಒಂದು ಪೀಠದಲ್ಲಿ ಕೂತ್ಕೊಂತಾರೆ. ಆಗ ಚೌಡೇಶ್ವರಿ ತಾಯಿ, ಚಾಮುಂಡೇಶ್ವರಿ ತಾಯಿ ಅವ್ರ ಮೇಲೆ ಮೈ ಮೇಲೆ ಬಂದು ಬರೀತದೆ. ಏನಂತ ಬರೀತು ಅಂತ ಹೇಳಿದ್ರೆ, ಯಾವುದೇ ರೀತಿಯಲ್ಲೂ ಅಧೈರ್ಯ ಪಡಬೇಡ, ನನ್ನ ಆಶೀರ್ವಾದ ನಿನಗಿದೆ, ನೀನು ಬೆಳಿಗ್ಗೆ ಹೋಗಿ 11 ಗಂಟೆಗೆ ನೀನು ನಾಮಿನೇಷನ್ ಫೈಲ್ ಮಾಡು ಅಂತ ಹೇಳ್ತೀನಿ. ನನಗಿದು ಆಶ್ಚರ್ಯ, ಏನಪ್ಪ ನಾಮಿನೇಷನ್ ಫೈಲ್ ಮಾಡು ಅಂತೇಳಿ ಇವ್ರು ಹೇಳ್ತಾರಲ್ಲ, ಇವರೇನು ದೇವರು ಅಥವಾ ದೆವ್ವನೋ ಅಂತ ಅನ್ಸ್ತು. ಇದೇನು ನನಗೆ ಅರ್ಥ ಆಗೋದಿಲ್ಲ ಇದೆಲ್ಲವ. ಸಾರ್ವಜನಿಕ ಕ್ಷೇತ್ರದಲ್ಲಿ ಅಂದರೆ ಅಸೆಂಬ್ಲಿನಲ್ಲಿ ಇಂಡಿಪೆಂಡೆಂಟಾಗಿ ನಿಲ್ಲು ನಮ್ಮ ಮಟ್ಟಕ್ಕನ್ನು ಹೇಳ್ತಾರಲ್ಲ ಅಂತ ಹೇಳಿ ನನಗೆ ಆಶ್ಚರ್ಯ ಆಗೋಯ್ತು. ಏನೇ ಆಗಲಿ, ನಾನು ಯಾವತ್ತೂ ಏನೇ ಮಾಡಬೇಕಾದ್ರೂ ಕೂಡ ಚೌಡೇಶ್ವರಿ ತಾಯಿಯನ್ನು ಕೇಳದೆ, ಆಕೆ ಆಶೀರ್ವಾದ ಪಡೆದ ನಾನು ಏನನ್ನೂ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಆ ರೀತಿಯಾಗಿರ್ತಕ್ಕಂಥದ್ದು. ಆಗ ನನಗೆ ತಾಯಿ ಚೌಡೇಶ್ವರಿ ಒಂದು ನಿಂಬೆಹಣ್ಣು ಕೊಡ್ತು ನನಗೆ. ನೀನು ಜೋಬ್ರಲ್ಲಿ ಇಟ್ಕೊಂಡು ಹೋಗಿದ್ದನ್ನು, ನಿನಗೆ ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳಿದ್ರು. ನಾನು ಆ ನಿಂಬೆಹಣ್ಣು ಇಟ್ಕೊಂಡು ನಾನು ಬರ್ತೀನಿ ಕಳ್ಳಂಬೆಳ್ಳಕ್ಕೆ. ರಾತ್ರಿ 3 ಗಂಟೆಗೆ ಬರ್ತೀನಿ. ಸುಮಾರು ಒಂದು 2,000 ಜನ ಕಾದಿದ್ರು. ಏನಂತ ಕಾದಿದ್ರು ಅಂದರೆ, ಜಯಚಂದ್ರಿಗೆ ಟಿಕೆಟ್ ಸಿಗಲಿಲ್ಲ, ಯಾವುದೇ ಕಾರಣದಲ್ಲೂ ಕೂಡ ನೀವು ನಿಲ್ಲಬೇಕು ಅಂತೇಳಿ ಹೇಳಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಸೀದಾ ನಾನು ಕಳ್ಳಂಬೆಳ್ಳಕ್ಕೆ ಹೋದೆ, ಉಳಿಯಾರ್ಗೆ ಹೋದೆ, ನೋಡಿದೆ. ನಾನು ಅದನ್ನು ಹೇಳೋದಕ್ಕೆ, ವರ್ಣನೆ ಮಾಡೋದಕ್ಕೆ ಕಾಲಾವಕಾಶ ಇಲ್ಲ. ಆ ಚುನಾವಣೆಯಲ್ಲಿ ಅವ್ರು ಕೊಟ್ಟಂಥ ನಿಂಬೆಹಣ್ಣು ನನ್ನ ಜೋಬಲ್ಲಿತ್ತು. ಚುನಾವಣೆಗೆ ಹೋದೆ. ಬಹುಶಃ ಈ ದೇಶದ ಚರಿತ್ರೆಯಲ್ಲಿ ₹1 ಹಣವನ್ನು ಖರ್ಚು ಮಾಡಿದೆ ಚುನಾವಣೆಗೆ ಯಾರಾದರೂ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಅನಂತರಾಮವರ ಆಶೀರ್ವಾದದಿಂದ, ಚೌಡೇಶ್ವರಿ ಆಶೀರ್ವಾದದಿಂದ ಜಯಚಂದ್ರ 1980ರಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಸಾಧ್ಯ ಅಂದರೆ ಹೆಂಗೆ ಅಂದರೆ, ನನ್ನ ಎದುರಿಗೆ ನಿಂತಿದ್ದವರು ಎಲ್ಲರಿಗೂ ಕೂಡ ಠೇವಣಿ ನಷ್ಟ ಆಗೋಯ್ತು. ನನ್ನ ಎದುರಿಗೆ ನಿಂತಿದ್ದವರು ಎಲ್ಲರಿಗೂ ಠೇವಣಿ ನಷ್ಟ ಆಗೋಯ್ತು. ಆ ರೀತಿಯಾಗಿ ನಾನು ಆಮೇಲೆ ಚುನಾವಣೆ ಕಳೆದ ತಕ್ಷಣ ಇವತ್ತು ಚುನಾವಣೆಯಲ್ಲಿ ನಾನು ಸರ್ಟಿಫಿಕೇಟ್ ತಗೊಂಡು ಹೋದೆ. ಅನಂತರಾಮ್ ಅವ್ರ ಮೇಲೆ ಮೈ ಮೇಲೆ ಬಂದಿತ್ತು ಚೌಡೇಶ್ವರಿ. ವಿಜಯದ ಮಾಲೆ ನಾಕಮ್ಮ ಅಂತ ಹೇಳಿದ್ದೆ. ಎಲ್ಲಿ ವಿಜಯದ ಮಾಲೆ ಅಂತ ಕೇಳಿದ್ರು. ನನಗೆ ಆಶ್ಚರ್ಯ ಆಗೋಯಿತು. ಅವರೇ ಒಂದು ಹಾರ ತೆಗೆದು ಹಾಕಿ, ಇದೇ ವಿಜಯದ ಮಾಲೆ, ನಾನು ಹೇಳ್ದಂಗೆ ಕೇಳಿದ್ಯಾ, ಇನ್ನು ಮೇಲೆ ಸಾರ್ವಜನಿಕ ಜೀವನದಲ್ಲಿ ನಾನಿದ್ದೀನಿ, ನೀನು ಹೆದರಬೇಡ ಅಂತಕ್ಕಂಥ ಧೈರ್ಯವನ್ನು ಕೊಟ್ಟಿತ್ತು ಅಂತ ಹೇಳಿದ್ರೆ ಅನಂತರಾಮ್ ಅವರ ರೂಪದಲ್ಲಿ ಚೌಡೇಶ್ವರಿ ತಾಯಿ. ಇವತ್ತು ಸಿರಾದಲ್ಲಿ ಚೌಡೇಶ್ವರಿ ದೇವಸ್ಥಾನ, ಚಾಮುಂಡೇಶ್ವರಿ ದೇವಸ್ಥಾನ, ಅದರ ಕಷ್ಟ ಏನು ಅಂತೇಳಿ ಯಾರಿಗೂ ಹೇಳೋಕ್ಕಾಗೋದಿಲ್ಲ. ಆ ದೇವಸ್ಥಾನದ ಜಾಗ ಬೇರೆ ಕೈಲಿತ್ತು. ಆ ದೇವಸ್ಥಾನದ ಜಾಗವನ್ನು ಬಿಡಿಸಬೇಕಾದಾಗ ನನ್ನ ಮೇಲೆ ಲೋಕಾಯುಕ್ತಕ್ಕೆ ಕೇಸ್ ಕೊಟ್ಟರು. ಈಗ 6 ತಿಂಗಳಲ್ಲಿ ಕೇಸು ತೀರ್ಮಾನ ಆಯಿತು. ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನ
ದುರ್ಗಮ್ಮನ ದೇವಸ್ಥಾನ ಕಟ್ಟಬೇಕಾದಾಗ ಇವರ ಆಶೀರ್ವಾದದಿಂದ ಚೌಡೇಶ್ವರಿಯ ಪ್ರೇರೇಪಣೆ ಮೇಲೆ ನಾನು ಕಟ್ಟುವಂಥ ಕೆಲಸವನ್ನು ಮಾಡಿ ಅದು ಯಶಸ್ವಿಯಾಗಿ ಬಹುಶಃ ಇವತ್ತು ಕರ್ನಾಟಕದಲ್ಲಿ ಗುರುತಿಸ್ತಕ್ಕಂಥ ಒಂದು ದೇವಸ್ಥಾನ ಆಗಿದೆ ಇವತ್ತು ನಮ್ಮ ದುರ್ಗಮ್ಮನ ದೇವಸ್ಥಾನ ಅಂತೇಳಿ ಹೇಳಿದ್ರು ತಪ್ಪಾಗಲಾರ್ದು. ನಾನು ತಾಯಿ ಆಶೀರ್ವಾದ, ನಾನು ಸಂಬಂಧಪಟ್ಟ ಮಂತ್ರಿ ಆದೆ, ನನಗೆ ಎಂಡೋಮೆಂಟ್ ಮಿನಿಸ್ಟರ್ನ ಆದೆ. ಎಂಡೋಮೆಂಟ್ ಮಿನಿಸ್ಟರ್ ಆಗಬೇಕಾದಾಗ ಸಿದ್ದರಾಮಯ್ಯನವ್ರ ಕಾಲದ ಎಲ್ಲರಿಗೂ ಕೇಳಿದ್ರು, ಯಾರಾದರೂ ಎಂಡೋಮೆಂಟ್ ಮಿನಿಸ್ಟರ್ ಆಗಬೇಕು ಅಂತ ಎಲ್ಲರೂ ಕೇಳೋಕ್ಕೆ ಶುರು ಮಾಡಿದ್ರು. ಅವ್ರು ಹೇಳಿದ್ರು ಸಿದ್ದರಾಮಯ್ಯವ್ರು, ನಾನು ಯಾರಿಗೂ ಕೊಡಲ್ಲ, ಜಯಚಂದ್ರ ಕೊಡ್ತೀನಿ ಅಂತೇಳಿ. ಎಂಡೋಮೆಂಟ್ ಮಿನಿಸ್ಟರ್ ಆದ ಮೇಲೆ ನಾನು ಕಾಯ ವಾಚ ಮನಸ ದೇವ್ರ ಕಾರ್ಯಕ್ರಮಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸವನ್ನು ಮಾಡಿ, ಆ ಮಾಡಿದ ಪ್ರಯುಕ್ತ ಇವತ್ತು ದೇವಸ್ಥಾನಗಳಲ್ಲಿ ಏನೆಲ್ಲ ನೋಡೋದಕ್ಕೆ ಸಾಧ್ಯ ಆಗಿದೆ. ನಾನು ಆಗಾಗ್ಗೆ ಹೇಳ್ತಾ ಇರ್ತೀನಿ, ಮೌಢ್ಯಗಳನ್ನು ಬಿಡಿ, ದೇವರು ಎಲ್ಲೂ ಇಲ್ಲ, ನಿಮ್ಮ ಹೃದಯದಲ್ಲಿ ಇದ್ದಾನೆ ಅಂತ ಮಾತನ್ನು ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ಕೂಡ. ಆ ದೇವರು ನಮ್ಮಲ್ಲಿ ಚೌಡೇಶ್ವರಿ ದೇವರು ನಮ್ಮ ಹೃದಯದಲ್ಲಿ ಇರ್ತಾರೆ. ಆದರೆ ದೇವರು ಅಂತಕ್ಕಂಥದ್ದು ನಂಬಿಕೆ. ಆ ನಂಬಿಕೆ ಅಂತಂದರೆ ಅಂತಿಮವಾಗಿ ನಮ್ಮನ್ನು ಕಾಪಾಡ್ತಕ್ಕಂಥದ್ದು ದೈವ ಶಕ್ತಿನೇ.